ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾಗಿರುವಂತಹ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನಾ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅರ್ಹ ವ್ಯಕ್ತಿಗಳಿಗೆ ತಲುಪ್ತಾ ಇದೆಯಾ ಅಥವಾ ಇದು ದುರ್ಬಳಕೆ ಆಗ್ತಾ ಇದೆಯಾ? ಅರ್ಹರ ಫಲಾನುಭವಿಗಳು ಮಾತ್ರ ಇದನ್ನು ತಗೊಳ್ಬೇಕು, ಇಲ್ಲದಿದ್ದವರು ಬೇರೆಯವರು ಯಾಕೆ ಈ ಒಂದು ಫಲಾನುಭವಿಗಳು ಆಗಬೇಕು ಅನ್ನುವ ಪ್ರಶ್ನೆಯೊಂದಿಗೆ ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ದಾಖಲೆ ಪರಿಶೀಲನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಪರಿಶೀಲನಾ ಕಾರ್ಯವೂ ಕೂಡ ಆರಂಭ ಆಗಿದೆ. ಈಗಾಗಲೇ 2023ರ ಜುಲೈ ತಿಂಗಳಲ್ಲಿ ಈ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬಂದಿದೆ. ಆದರೆ ಈಗ ಇರುವ ಪ್ರಶ್ನೆ ಪುನರ್ ಪರಿಶೀಲನಾ ಕಾರ್ಯದ್ದು. ಹಾಗಾದರೆ ಯಾಕೆ ಪುನರ್ ಪರಿಶೀಲನಾ ಕಾರ್ಯ? ಈ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳನ್ನು ನೀವು ಕೊಡಬೇಕು? ಯಾವ ದಾಖಲೆ ಮಿಸ್ ಆದರೆ ಈ ಯೋಜನೆಯಿಂದ ನೀವು ಹೊರಗಿಳಿಯುವಂತಹ ಸಾಧ್ಯತೆಗಳು ಇರುತ್ತೆ? ಯಾವ ರೀತಿಯಾಗಿ ಅಧಿಕಾರಿಗಳು ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ? ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಬಹುದು. ಜೊತೆಗೆ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಾನು ಹೇಳಿದೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಯೋಜನೆ. ಈ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ನಡೀತಾ ಇದ್ದು ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿಗಳು ಗ್ರಾಹಕರುಗಳ ಮನೆಗಳಿಗೆ ಭೇಟಿ ಕೊಡ್ತಿದ್ದಾರೆ. ಅಂದ್ರೆ ನಿಮ್ಮ ಮನೆಗಳಿಗೆ ಬರ್ತಾರೆ. ಆ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿಯನ್ನ ಸಂಗ್ರಹಿಸಿ ಮೊಬೈಲ್ ಆಪ್ ಅಥವಾ ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎಸ್ಕಾಂ ಸಿಬ್ಬಂದಿ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳನ್ನ ಸಿಬ್ಬಂದಿಗೆ ತೋರಿಸೋದಿಕ್ಕೆ ಬೆಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳು ಕೂಡ ಮನವಿಯನ್ನ ಮಾಡಿಕೊಂಡಿವೆ. ಅದರ ಅನುಸಾರವಾಗಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೊಡಬೇಕು, ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ID, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು ಅನ್ವಯಿಸುವಲ್ಲಿ ಮಾತ್ರ ಈ ಒಂದು ಅಗ್ರಿಮೆಂಟ್ಗಳು, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ. ಈ ದಾಖಲೆಗಳ ಪೈಕಿ ಪ್ಯಾನ್ ಮತ್ತು ಜಾತಿ ಪ್ರಮಾಣ ಪತ್ರ ಯಾಕೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸೊ ಎಸ್ಕಾಂ ಸಿಬ್ಬಂದಿ ಏನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ APL ಹೊಂದಿದಿರೋ, BPL ಹೊಂದಿದಿರೋ ಅಥವಾ ನಿಮ್ಮ ಹತ್ರ ಯಾವುದೇ ಕಾರ್ಡೇ ಇಲ್ವಾ ಅನ್ನೋದರ ಪರಿಶೀಲನೆ ಆಗುತ್ತೆ. BPL ಒಂದು ವೇಳೆ ನಿಮ್ಮ ಹತ್ರ ಕಾರ್ಡ್ ಇರೋದಾದ್ರೆ BPL ಕಾರ್ಡ್ ಸಂಖ್ಯೆಯನ್ನು ನೀವು ಕೊಡಬೇಕಾಗುತ್ತೆ, ಅದನ್ನು ನಮೂದು ಮಾಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರ ಬಗ್ಗೆ ನೀವು ಇಲ್ಲಿಯವರೇ ಹೌದು ಇಲ್ಲ ಅನ್ನೋದ್ರ ಕುರಿತಾಗಿ ಕರ್ನಾಟಕ ಮತದಾರರ ಆಗಿದ್ದಲ್ಲಿ ಎಪಿಕ್ ಸಂಖ್ಯೆ ಅಂದ್ರೆ ವೋಟರ್ ID-ಯಲ್ಲಿರುವಂತಹ ಒಂದು ನಂಬರ್ ಇರುತ್ತಲ್ಲ, ಆ ಸಂಖ್ಯೆಯನ್ನು ನೀವು ಕೊಡಬೇಕು. ಜೊತೆಗೆ ನಿಮ್ಮ ಭಾವಚಿತ್ರವನ್ನು ಕೊಡಬೇಕಾಗತ್ತೆ. ಅರ್ಜಿದಾರರು ಯಾರು ಹಾಕಿದ್ದಾರೆ ಅವರ ಭಾವಚಿತ್ರ ಜೊತೆಗೆ ಅವರ ವರ್ಗ ಯಾವುದು, SC-ನ, ST-ನ, OBC-ನ, ಅಲ್ಪಸಂಖ್ಯಾತರ ಅಥವಾ ಇತರರ, ಅದನ್ನ ಕೂಡ ನಮೂದು ಮಾಡಬೇಕು. ಆದಾಯ ತೆರಿಗೆ ಪಾವತಿದಾರರ ಹೌದಾ ಇಲ್ವಾ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಬೇಕು. ಆದಾಯ ತೆರಿಗೆ ಪಾವತಿದಾರರಾದಲ್ಲಿ ಆಗ ನೀವು ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಕೂಡ ನೀಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈಗ ವಿಪಕ್ಷದವರು ಇವೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಇನ್ನು ನಿಮ್ಮ ಆಕ್ಯುಪೇಷನ್ ನಲ್ಲಿ ನೀವು ಸರ್ಕಾರಿ ಕೆಲಸದಾರರ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೂಲಿ ಕಾರ್ಮಿಕರು ಅಥವಾ ಇತರ ಬೇರೆ ಏನಾದರೂ ಕೆಲಸ ಮಾಡ್ತಿದ್ದೀರಾ, ಇದನ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲಾ ದಾಖಲೆಗಳನ್ನ ಯಾರು ಸಿಬ್ಬಂದಿ ಬರ್ತಾರೆ ಅವರು ಎಲ್ಲರೂ ಕೂಡ ನಿಮ್ಮ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ದಾಖಲೆಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಕೊಟ್ರೆ ನೀವು ಗೃಹ ಜ್ಯೋತಿಯ ಫಲಾನುಭವಿಗಳು ಆಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಗೃಹ ಜ್ಯೋತಿ ಯೋಜನೆ ಏನು ಫಲಾನುಭವಿಗಳಾಗಿದ್ರಿ ಅದನ್ನು ಇನ್ನು ಮುಂದೆ ಸಿಗೋದಿಲ್ಲ. ರಾಜ್ಯದ 5 ಎಸ್ಕಾಂಗಳಲ್ಲಿ ಪರಿಶೀಲನಾ ಕಾರ್ಯ ನಡೀತಾ ಇದ್ದು ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕ್ಗಳ ವ್ಯಾಪ್ತಿಯಲ್ಲೂ ಕೂಡ ಪರಿಶೀಲನಾ ಕಾರ್ಯ ನಡೆಯುತ್ತೆ. ಇನ್ನು ಗೃಹ ಬಳಕೆದಾರರಿಗೆ ಮಾತ್ರ ಅನ್ವಯ ಅನ್ನೋದನ್ನ ಈಗಾಗಲೇ DKಶಿ ಹೇಳಿದ್ದಾರೆ. ರಾಜ್ಯದ ಪ್ರತಿಯೊಂದು ಮನೆಗೆ ಪ್ರತಿ ತಿಂಗಳು ಗರಿಷ್ಠ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಕೊಡುವುದು ಗೃಹ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಈ ಯೋಜನೆ ಕೇವಲ ಗೃಹ ಬಳಕೆದಾರರಿಗೆ ಮಾತ್ರ. ಗೃಹ ಬಳಕೆ ಅಂತ ಹೇಳಿ ವಾಣಿಜ್ಯ ಬಳಕೆಗೆ ನೀವು ಏನಾದರೂ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಕಟ್ ಆಗತ್ತೆ. ಇನ್ನು ಮುಂದೆ ವಾಣಿಜ್ಯ ಉದ್ದೇಶದ ಮಳಿಗೆಗಳಿಗೆ ಇದು ಅನ್ವಯಿಸುವುದಿಲ್ಲ. ಜೊತೆಗೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಈಗಾಗಲೇ ಅವರು ಹೇಳಿದಾಗೆ ಹೊರ ರಾಜ್ಯದವರಿಗೆ ನಾವು ಯಾಕೆ ಕೊಡಬೇಕು, ಅಲ್ಲೂ ಫಲಾನುಭವಿಗಳು ಇಲ್ಲೂ ಫಲಾನುಭವಿಗಳು ಆಗಿರ್ತಾರೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಕೂಡ ಈ ಯೋಜನೆಯ ಲಾಭ ಪಡೆಯಬಹುದು. ಒಂದು ಆಧಾರ್ ಕಾರ್ಡ್ ಸಂಖ್ಯೆಗೆ ಕೇವಲ 1 ಮೀಟರ್ಗೆ ಮಾತ್ರ ರಿಯಾಯಿತಿ ಸಿಗುತ್ತೆ. ಹಾಗಾದ್ರೆ ಈ ಉಚಿತ ವಿದ್ಯುತ್ ಲೆಕ್ಕಾಚಾರ ಹೇಗೆ?
ಪ್ರತಿ ತಿಂಗಳು ಪೂರ್ತಿ 200 ಯೂನಿಟ್ ಉಚಿತವಾಗಿ ನಿಮಗೆ ಸಿಗೋದಿಲ್ಲ. ನಿಮ್ಮ ಹಿಂದಿನ 1 ವರ್ಷದ ಅಂದ್ರೆ 2022-23ರ ಸರಾಸರಿ ವಿದ್ಯುತ್ ಬಳಕೆಯ ಸರಾಸರಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಸರಾಸರಿ ಬಳಕೆಗೆ ಹೆಚ್ಚುವರಿ 10% ಯೂನಿಟ್ಗಳನ್ನು ಸೇರಿಸಿ ನಿಮ್ಮ ಮಾಸಿಕ ಉಚಿತ ವಿದ್ಯುತ್ ಮಿತಿಯನ್ನು ನಿಗದಿಪಡಿಸಲಾಗುತ್ತೆ. ನಿಮ್ಮ ಸರಾಸರಿ ಬಳಕೆ 100 ಯೂನಿಟ್ ಆಗಿದ್ರೆ ನಿಮಗೆ 110 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಬಳಕೆ 200 ಯೂನಿಟ್ಗಿಂತ ಹೆಚ್ಚಾದ್ರೆ ನೀವು ಸಂಪೂರ್ಣ ಬಿಲ್ನ ಮೊತ್ತವನ್ನ ಪಾವತಿಸಬೇಕಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರೋ ವಿಚಾರ. ಸೊ ಇದೇ ಈ ರೀತಿಯಾಗಿ ಅನ್ವಯ ಆಗುತ್ತೆ. ಇನ್ನು ಈ ಪ್ರಕ್ರಿಯೆಗೆ ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಪರಿಶೀಲನೆ ಮಾಡೋದು ಏಕೈಕ ಮಾರ್ಗ ಆಗಿದ್ದು, ಗ್ರಾಹಕರು ಹಾಗೆಯೇ ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು, ಪರಿಶೀಲನೆಯ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಇಂಧನ ಇಲಾಖೆ ಈಗಾಗಲೇ ಮನವಿ ಮಾಡಿದೆ. ಹಾಗಾಗಿ ಈ ಸಿಬ್ಬಂದಿ ಬರುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ದಾಖಲೆಗಳನ್ನ ಕೊಡಿ, ಯಾವುದೇ ರೀತಿಯ ಮಾಹಿತಿಯನ್ನ ನೀವು ಬಚ್ಚಿಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡಬೇಡಿ. ಜೊತೆಗೆ ನೀವು ನಿಜವಾಗ್ಲೂ ಕೂಡ ಗೃಹ ಬಳಕೆಗೆ ಮಾತ್ರ ಬಳಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೀವು ಖಂಡಿತವಾಗ್ಲೂ ಕೂಡ ಗೃಹ ಜೊತೆ ಫಲಾನುಭವಿಗಳು ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.